2014 ಡಿಸೆಂಬರ್ನಲ್ಲಿ ಕೆನರಾ ಬ್ಯಾಂಕ್ ಬನಪೇಟೆ ಬ್ರಾಂಚಿಂದ 37.5 ಲಕ್ಷ 3 ಟೈಪ್ ಅಗ್ರಿಕಲ್ಚರ್ ಲೋನ್ ಮಾಡಿದ್ದೇನೆ. 3 ಅಂತ ಹೇಳಿದ್ರೆ 39 ಎಕರೆಯನ್ನು ನಾನು ಬ್ಯಾಂಕಿಗೆ ಅಡ ಇಟ್ಟು 37.5 ಲಕ್ಷ ನಾನು ಸಾಲ ತೆಗೆದಿದ್ದು ನಿಜ. ಆ ಸಾಲ ತೆಗೆದು ನಾನು 19ರ ಅವಧಿವರೆಗೆ ಕಟ್ಟಲಿಕ್ಕೆ ನನ್ನ ಕೈಲಾಗಲಿಲ್ಲ. ಪ್ರಕೃತಿ ವಿಕೋಪ, ಮಾರ್ಕೆಟ್ದು ಪ್ರಾಬ್ಲಮ್ಮು, ನಾನು ಹೊಸ ಮನೆ ಬೇರೆ ಕಟ್ಟಿದ್ದು, ಅದರದ್ದು ಎಲ್ಲರ ಪ್ರೆಷರ್ ಮೇಲೆ ನನಗೆ ಆ ಸಾಲನ ಮುಗಿಸೋಕ್ಕಾಗಲಿಲ್ಲ. ಆದರೆ 1919ರಲ್ಲಿ ಅವರು NPA ಅಂತ ಮಾಡುವಾಗ ನನಗೆ ಒಂದು 3 ಎಕರೆನೇ ಸಪ್ರೇಟ್ ಮಾಡಿಕೊಡಿ, ಬಿಟ್ಟುಕೊಡಿ, ನಾನು ಅದನ್ನು ಮಾರಾಟ ಮಾಡಿ ಕಟ್ತೇನೆ. ಆದರೆ ನಿಮ್ಮ ಈ ಸರ್ಫೇಸಿ ಆ್ಯಕ್ಟ್ ಅನ್ನೋ ಮಾರಕ ಆ್ಯಕ್ಟ್ನಿಂದ ರೈತರಿಗೆ ಅನಾನುಕೂಲತೆ ಅಲ್ಲದೆ ಅನುಕೂಲ ಇಲ್ಲ. ಭಾಳ ಡೇಂಜರಸ್ ಆ್ಯಕ್ಟ್ ಅದು. ಈ ಸರ್ಫೇಸಿ ಆ್ಯಕ್ಟ್ ತೆಗೆಯದೇ ಹೋದರೆ ನಮಗೆ ಉಳಿಗಾಲ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಆದ್ದರಿಂದ ಸರ್ಫೇಸಿ ಆ್ಯಕ್ಟ್ ಪ್ರಕಾರ ನೀವು ಮಾಡಿಕೊಂಡಿರೋದ್ರಿಂದ ನನಗೆ ಈ ಸಾಲನ ಮರುಪಾವತಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟೆ. ಅಲ್ಲಿಂದ ಅವರು ಪುನಃ ಅದನ್ನು ಇದಕ್ಕೆ ತಗೊಂಡು ಈಗ NPAನ ಕಂಟಿನ್ಯೂ ಮಾಡಿ ನ್ಯಾಯಾಲಯದಲ್ಲಿ ಡಿಕ್ರಿ ಮಾಡಿಸಿ DRTಯಿಂದ ಅವರು ನನ್ನನ್ನು ಎಕ್ಸ್ಪಾರ್ಟಿ ಮಾಡಿ ಈ ಸಾಲಕ್ಕೆ ಬಡ್ಡಿ ಮೇಲೆ ಸೇರಿಸಿ 1,43,00,000 ಮಾಡಿ ನನ್ನ ನೆನೆಗುದ್ದಿಗೆ ಹಾಕಿ ಈಗ ಆ ಮಾರ್ಕೆಟ್ ಪ್ರಾಬ್ಲಮ್, ಈ ಪ್ರಕೃತಿ ವಿಕೋಪ, ನಮಗೆ ಕೆಲಸಕ್ಕೆ ಜನರ ತೊಂದರೆ, ಇದೆಲ್ಲ ಫೇಸ್ ಮಾಡ್ತಾ ಇರುವಾಗ ಇವರು ಈ ಸರ್ಫೇಸ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಮೇಲೆ ನನ್ನನ್ನು ರೈತರನ್ನ ನನ್ನಂತಲ್ಲ 74 ಜನರನ್ನ ಸೇರಿಸಿ ಮಾಡಿದ್ದಾರೆ. ಇದನ್ನು ಕೊಡಗಿನಲ್ಲಿ 74 ಜನರು ಫೇಸ್ ಮಾಡ್ತಾ ಇದ್ದಾರೆ ಈ ಕೇಸನ್ನು. ಹಾಗೆ ನಾನು ಆ ಲೆಟರ್ ಕೊಟ್ಟರು ಕೂಡ ಅದನ್ನು ಕೇರ್ ಮಾಡದೆ ಡಿಕ್ರಿ ಮಾಡಿಸಿ ಒಂದು ವಿಚಾರ, ನಾನು ಅಗ್ರಿಕಲ್ಚರ್ ಲೋನ್ ತೆಗೆದಿದ್ದೇನೆ ಹೊರತು ನಾನು ಮನೇನ ಅಡ ಇಟ್ಟಿಲ್ಲ. ನನ್ನ ಈ ಮನೇನ ಅಡ ಇಟ್ಟಿಲ್ಲ ನಾನು. ಇದು ಅವರು ಸರ್ಫೇಸ್ ಆ್ಯಕ್ಟ್ ಅಂತಲ್ಲಿ ಇಟ್ಕೊಂಡು ಏನೇನು ಕಾನೂನು ಮಾಡಿದ್ದಾರೋ ಗೊತ್ತಿಲ್ಲ, ಮನೆಯನ್ನು ಬಂದು ಸೀಸ್ ಮಾಡಿದರು. ನನಗೆ ನಿನ್ನೆ ದಿವಸ ಒಂದು ಆದೇಶ ಬಂದಿದೆ, DRT ಅವರ ಜೊತೆ ನೀವು ಮಾತಾಡಿ ಸೆಟಲ್ ಮಾಡ್ಕೊಳ್ಳಿ ಅನ್ನೋ ಥರದಲ್ಲಿ ಏನೋ ಒಂದು ಆರ್ಡರ್ನ ಮಾಡಿದ್ದಾರೆ. ನನಗೆ ಅದರ ಅವಶ್ಯಕತೆ ಯಾವುದೇ ಇದಕ್ಕೆ ನಾನು ಹೋಗೋದಿಲ್ಲ. ಎಲ್ಲಿ ಆರ್ಡರ್ ಮಾಡಿದ್ದು? ಬೆಂಗಳೂರು ಹೈಕೋರ್ಟಲ್ಲಿ ನಿನ್ನೆ. ಡೇಟ್ ನಿನ್ನೆ ಅಂದರೆ 17/7/2026 ಶುಕ್ರವಾರ ನಿನ್ನೆ ಆಗಿದ್ದು. ಇನ್ನೂ ಕಾಪಿ ನನಗೆ ಸಿಕ್ಕಿಲ್ಲ, ಇವತ್ತು ಮಧ್ಯಾಹ್ನ ಮೇಲೆ ಸಿಗ್ಬೋದು. ಆದರೆ ಮನೆಯ ಯಾವುದೇ ಕಾರಣಕ್ಕೆ ಅವರು ಯಾವ ಆಧಾರದ ಮೇಲೆ ಮನೆ ಬಂದು ಸೀಸ್ ಮಾಡಿದರು ಅದು ನನಗೆ ಗೊತ್ತಿಲ್ಲ. ಮನೆಯನ್ನು ಸೀಸ್ ಮಾಡಲಿಕ್ಕೆ ಕಾರಣ ಏನು ಅದನ್ನು ಹೇಳ್ತಾ ಇಲ್ಲ. ಅದು ಅಲ್ಲದೆ ನಾನು ಬ್ಯಾಂಕಿಗೆ ಅಡ ಇಟ್ಟಿದ್ದು ಸರ್ವೆ ನಂಬರ್ 144/26ರಲ್ಲಿ 5 ಎಕರೆ 95 ಸೆಂಟ್, 144/13ರಲ್ಲಿ 5 ಎಕರೆ 47 ಸೆಂಟ್. ಈ ಎರಡು ಪ್ರಾಪರ್ಟಿನ ಬರೀ 1,43,00,000ಕ್ಕೆ ಸೇಲ್ ಮಾಡಿದ್ದಾರೆ, ಆಕ್ಷನ್ ಮಾಡಿದ್ದಾರೆ. ಈ ಆಕ್ಷನ್ನಲ್ಲಿ ಬ್ಯಾಂಕಿನವರು ಮಾಡುವಾಗ ಎಷ್ಟು ಎಕರೆ ಮಾರಾಟ? 11 ಎಕರೆ ಚಿಲ್ಲರೆ, 11 ಎಕರೆ 34 ಸೆಂಟನ್ನ 11 ಎಕರೆ ಮೊದಲು ಒಂದು ಹಂತದಲ್ಲಿ ಒಬ್ಬರ ಹೆಸರಿನಲ್ಲಿ 11 ಎಕರೆ 34 ಸೆಂಟನ್ನು 1,43,00,000ಕ್ಕೆ ಈ ಆಕ್ಷನಲ್ಲಿ ಸೇಲ್ ಸರ್ಟಿಫಿಕೇಟ್ ಮಾಡಿದರು. ಅದು ನಂತರ ಆದ ಇನ್ನೊಂದು ತಿಂಗಳಿಗೆ ಇನ್ನೊಂದು 3 ಸರ್ವೆ ನಂಬರ್ 3 ಎಕರೆ ಸರ್ವೆ ನಂಬರ್ನ ಬರೀ 36 ಲಕ್ಷ ರೂಪಾಯಿಗೆ ಪುನಃ ಒಂದು ಇದು ಮಾಡಿದರು. ಅಲ್ಲಿಗೆ ಎಷ್ಟಾಯಿತು? 1,70,00,000 ಆಯಿತು. ಯಾವ ಅರ್ಥ ಇದು? ಅವರು ಇಷ್ಟ ಬಂದಾಗಿ ಆಕ್ಷನ್ ಮಾಡ್ಕೊಳ್ತಾರೆ, ಇಷ್ಟ ಬಂದಾಗ ಪೊಸಿಷನ್ ಕೊಡ್ತಾರೆ. ನಮ್ಮ ಜನರಿಗೂ ಬುದ್ಧಿ ಇನ್ನೂ ಇಲ್ಲ. ನಾನು ಇಲ್ಲಿವರೆಗೆ 19ರಿಂದ ಇಲ್ಲಿವರೆಗೆ 8 ಆಕ್ಷನ್ ನಡೀತು. 8 ಆಕ್ಷನ್ನಲ್ಲಿಯೂ ಅವ್ರು ಬಂದು ನನ್ನ ಕೇಳಿದ್ರು, ಯಾಕೆ ನಾವು ತಗೊಳ್ಬೋದಾ, ಬ್ಯಾಂಕ್ ಅವರಿಗೆ ಹೇಳ್ತಾ ಇದ್ದಾರೆ ನಾವು ತಗೊಳ್ಬೋದು. ನಾನು ಹೇಳಿದೆ, ಈ ಥರ ಕೇಸಲ್ಲಿದೆ, ನಮ್ಮದು ಪ್ರಾಬ್ಲಮ್ ಇದೆ, ಸರ್ಫೇಸ್ ಆ್ಯಕ್ಟ್ ಹೋಗದೆ ನಮಗೆ ಉಳಿಗಾಲ ಇಲ್ಲ, ಅದನ್ನು ಹೋರಾಟ ಮಾಡ್ತಿದ್ದೀನಿ ನಾನು, ಅದರಿಂದ ದಯವಿಟ್ಟು ನೀವು ತಲೆ ಹಾಕಬೇಡಿ, ನೀವು ಇದನ್ನು ತೆಗಿಲಿಕ್ಕೆ ಬರಬೇಡಿ ಅಂತ 8 ಆಕ್ಷನ್ ಕ್ಯಾನ್ಸಲ್ ಮಾಡಿಸಿದೆ ನಾನು. 9ನೇ ಆಕ್ಷನ್ ನಮ್ಮದೇ ಇಲ್ಲಿ ರಕ್ತ ಸಂಬಂಧಿಯಾದಂಥ ಈ ಆಕ್ಷನ್ ನನಗೆ ಗೊತ್ತೇ ಇಲ್ಲದೆ, ಯಾವುದೇ ಗುಟ್ಟು ಬಿಡದೆ, ಯಾರಿಗೂ ಇದಕ್ಕೆ ಬಾರದೆ, ಗೊತ್ತಿಲ್ಲದೆ ತಗೊಂಡಿದ್ದಾರೆ. ಅವರು ಸೇಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದಾರೆ. ಅಲ್ಲಿಂದ ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಾ? ಮುಂದೆ ನಾನು ಸರ್ಫೇಸ್ ಆ್ಯಕ್ಟ್ ಬಗ್ಗೆ ಈಗ ನಾನು ಯಾವುದೇ ಮಾಡಬೇಕಾದ್ರೂ ನಾವು ಕೊಡಗು ಜಿಲ್ಲಾ ರೈತ ಸಂಘದ ಇದರಲ್ಲೇ ಮಾಡೋದು. ಯಾಕಂದರೆ ಅವ್ರದ್ದು ಸಹಮತಿ ಇಲ್ಲದ್ರೆ ಯಾವುದೇ ಇದು ಮಾಡೋಂಗಿಲ್ಲ.
ಅವರ ಅನುಮತಿ ಇಲ್ಲದೆ ಯಾವುದೇ ಕಾರ್ಬಾರ್ ನಾವು ಮಾಡೋಗಿಲ್ಲ. ಯಾಕೆಂತಂದರೆ ರೈತ ಸಂಘ ಅಷ್ಟೊಂದು ಚೆನ್ನಾಗಿ ಕಾರ್ಬಾರ್ ಮಾಡ್ತಾ ಇದೆ. ಈಗ ನಮಗಿರೋ ಒಂದೇ ಒಂದು ದಾರಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘ ಮಾತ್ರ. ಬೇರೆ ಯಾವುದೇ ಸಂಘಟನೆಗಳಿಂದ ಇದು ಯಾವುದೇ ಇತ್ಯರ್ಥ ಆಗಲ್ಲ. ನಮಗೆ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಇರುವಂಥ ಒಂದೇ ಒಂದು ಆಧಾರ ಸ್ತಂಭ ಅಂದರೆ ರೈತ ಸಂಘ. ನಾನು ರಹದಾರಿಯಲ್ಲಿ ನಮ್ಮ ರೈತ ಸಂಘದ ಅಧ್ಯಕ್ಷರಿದ್ದಾರೆ ಮನುಸ್ವಾಮಿಯವರು, ಅವರ ಇದು ಮಾರ್ಗದರ್ಶನದಲ್ಲಿ ಇದನ್ನು ಹೋರಾಟನ ಮುಂದುವರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಈಗಾಗಲೇ ನಾನು 2-3 ಸಾರಿ ಅವ್ರನ್ನ ಭೇಟಿ ಮಾಡಿದ್ದೇನೆ. ಅವರು ನನಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ನಾನು ರೈತ ಸಂಘದಲ್ಲಿ ಇದ್ದೇನೆ. ಎಲ್ಲ ವಿಚಾರದಲ್ಲೂ ರೈತ ಸಂಘಕ್ಕೆ ಸಹಕಾರ ಕೊಟ್ಟು ನಾನು ಹೋರಾಟಕ್ಕೆ ಅವ್ರ ಜೊತೆ ಸೇರಿಕೊಂಡು ಹೋರಾಟ ಮಾಡ್ತೇನೆ ಅಂತೇಳಿ ಈ ಮೂಲಕ ಹೇಳ್ತಿದ್ದೇನೆ. ಈ ಸುಪ್ರೀಂ ಕೋರ್ಟ್ ಏನಾದರೂ ನಿಮಗೆ ನಿರ್ದೇಶನ? ಸುಪ್ರೀಂ ಕೋರ್ಟಿಂದ ಈಗೇನೋ ಹೊಸ ಇಲ್ಲಿಂದ ಉಚ್ಚ ನ್ಯಾಯಾಲಯದಿಂದ ಇದು ಹೋಗಿದೆ ಅಂತೆ, ಕರೆಸ್ಪಾಂಡೆನ್ಸ್ ಆಗ್ತಾ ಇದೆ. ಅದನ್ನು ಸೀರಿಯಸ್ ಆಗಿ ಕೈಗೆತ್ತಿಕೊಂಡಿರುವಂಥ ಒಂದು ಮಾಹಿತಿ ಈಗಾಗಲೇ ಬಂದಿದೆ. ಈಗ ಮೊನ್ನೆ ಇಲ್ಲಿ ಮುಂಡ್ರೋಟ್ ಭಾಗಮಂಡಲ ಮುಂಡ್ರೋಟ್ ಹತ್ರ ಬರೀ 39 ಎಕರೆನ 90 ಲಕ್ಷಕ್ಕೆ ಈ ಆಕ್ಷನ್ ಮಾಡಿದ್ದಾರೆ. ಅದು ಒಂದು ಹೆಂಗಸು ಮಾತ್ರ ಇರೋಂಥ ಜಾಗ. ಅದು ಆ ಹೆಂಗಸನ್ನು ಹೊರಗಡೆ ಹಾಕಿ, ಮನೆಯಿಂದ ಹೊರಗಡೆ ಹಾಕಿ, ಥಿಂಗ್ಸ್ನೆಲ್ಲ ಹೊರಗಡೆ ಹಾಕಿ ಅವ್ರ ಮೇಲೆ ಇದು 39 ಎಕರೆನ ಬರೀ 90 ಲಕ್ಷ ಆಕ್ಷನ್ ಮಾಡಿ ಅವ್ರನ್ನ ಹೊರಗಡೆ ರಸ್ತೆಗೆ ಬೀದಿ ಪಾಲು ಮಾಡಿದ್ದಾರೆ. ಅದು ಮೊನ್ನೆ ಹೈಕೋರ್ಟಲ್ಲಿ ಕೈಗೆತ್ತಿಕೊಂಡಿದ್ರು. ಆ ಕೇಸನ್ನು ಬೈದಿದ್ದಾರೆ. DRT ಇದು ವ್ಯಾಲ್ಯೂರ್ ಇರ್ತಾರಲ್ಲ, ಅವರಿಗೆ ಜಡ್ಜ್ ನೆಟ್ಟಿಗೆ ಬೈದರು. ಏನ್ರಿ ಅನ್ಯಾಯ ಮಾಡ್ತೀರಾ ಹೀಗೆ ಬ್ಯಾಂಕ್ ಅವರು? ಜನರಿಗೆ ಯಾಕೆ ಈ ಥರ, ರೈತರಿಗೆ ಯಾಕೆ ಈ ಥರ ಅನ್ಯಾಯ ಮಾಡ್ತೀರಾ ನೀವು ಅಂತೇಳಿ ವ್ಯಾಲ್ಯೂರ್ ನಿಮಗೆ ಈ 39 ಎಕರೆಯನ್ನು 90 ಲಕ್ಷಕ್ಕೆ ಮಾಡಲಿಕ್ಕೆ ಎಲ್ರಿ ನಿಮಗೆ ಪರ್ಮಿಷನ್, ಯಾರೇ ಪರ್ಮಿಷನ್ ಕೊಟ್ಟಿದ್ದು ಅಂತ ಕೇಳಿದ್ರು. ಆಗ ಈ ಥರ ಇರುವಾಗ ಇದು ಅನ್ಯಾಯದ ಪರಮಾವಧಿ. ಇದು ಹೇಳೋದು ಈ ಕೆನರಾ ಬ್ಯಾಂಕ್ ಅವರು ಮಾಡ್ತಾ ಇರೋದುಂಟಲ್ಲ, ಅನ್ಯಾಯದ ಪರಮಾವಧಿ. ಆ ಯಾವುದೋ ಸಣ್ಣ ಒಂದು ಆ ಸರ್ಫೇಸಿ ಆಕ್ಟ್ ಅನ್ನೋ ಇದನ್ನು ತಗೊಂಡು ಇದು ನೋಡಿ. ಇನ್ನೊಂದು ಅರ್ಥ ಆಗದಿರುವಂಥ ದೊಡ್ಡ ಒಂದು ವಿಚಾರ ಇದೆ ಇದರಲ್ಲಿ. ಅದೇನು ಅಂತಂದರೆ ಅಗ್ರಿಕಲ್ಚರ್ ಲೋನ್. ನನಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಡೆವಲಪ್ಮೆಂಟ್ ಇದರಲ್ಲಿ ಅಗ್ರಿಕಲ್ಚರ್ 3 ಲೋನ್ ಕೊಟ್ಟಿದ್ದಾರೆ. ಆ 3 ಲೋನ್ಗೆ ನಾನು ಗದ್ದೆ 9 ಎಕರೆ ಚಿಲ್ಲರೆ ಗದ್ದೆ ಮತ್ತು ಬಾಕಿದು 23 ಎಕರೆ ಕಾಫಿ ತೋಟ ಸೇರಿಸಿ ನಾನು ಹಣ ಇಟ್ಟು ಲೋನ್ ತೆಗೆದಿದ್ದು ನೋಡಿ. ಅವರು ಆ ವಸೂಲಾತಿಗೆ ಅಂತೇಳಿ ಬರುವಾಗ ಆ ಗದ್ದೆನ ಬಿಟ್ಟು ಅದು ಅಗ್ರಿಕಲ್ಚರ್ ಅಂತೆ. ಈ NPA ಆದಮೇಲೆ ಕಾಫಿ ತೋಟ ಹೇಗೆ ಕಮರ್ಷಿಯಲ್ ಆಗುತ್ತೆ? ಅವರಿಷ್ಟ ಬಂದಾಗ ಮಾಡ್ಕೊಳ್ಬೋದು. ಅದೇ ಸರ್ಫೇಸ್ ಆ್ಯಕ್ಟ್ ಅಂತೆ. ಇದಕ್ಕೆ ಅರ್ಥ ಏನಿದೆ? ಈ ಥರ ಬಡತನದಲ್ಲಿ ಈಗ ನಾವು ಒಂದು ಬದುಕುವಂಥ ಸ್ವಲ್ಪ ಗತಿ ಇರುವವರು ಆದರೆ ಪರವಾಗಿಲ್ಲ. ಬಡತನದಲ್ಲಿ ಇರುವವರು 2 ಎಕರೆ 1 ಎಕರೆ ಇರುವವರೆಲ್ಲ ಹಣ ಇಟ್ಟು ಲೋನ್ ತಗೊಂಡ್ರೆ ಈ ಥರ ಆದರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ಅದಕ್ಕೆ ಬೇಕಾಗಿ ಹೋರಾಟ ಮಾಡ್ತಾ ಇರೋರು ನಾವು. ದುಡ್ಡನ್ನ ಹೀಗೆ ಮಾಡ್ಲಿಕ್ಕೆ ಆಗ್ತದಾ? ದುಡ್ದಿದ್ದಾರೆ ಇವರೆಲ್ಲ. ಅವರು ಎಕರೆಗೆ ಎಷ್ಟು? 11 ಎಕರೆ 34 ಸೆಂಟಿಗೆ 1,43 ಲಕ್ಷ ಅಂದರೆ ಎಷ್ಟಾಯ್ತು? 10-12 ಲಕ್ಷ ಬಂದದ್ದು ಎಕರೆಗೆ. ಈಗ ಮಾರ್ಕೆಟ್ ವ್ಯಾಲ್ಯೂ 45-50 ಲಕ್ಷ ಇದೆ ಇಲ್ಲಿ. ಇದರಿಂದ ನಿಮಗೆ ಕೆನರಾ ಬ್ಯಾಂಕಿನ ಈ ಒಂದು ಸಾಲ ವಸೂಲಾತಿ ಮತ್ತು ಏನು ಸಾಲ ವಸೂಲಾತಿ ನ್ಯಾಯಮಂಡಳಿ ಇದೆ, ಅವರಿಂದ ನಿಮಗೆ ರೈತರಿಗೆ, ಕಾಫಿ ಕೃಷಿಕರಿಗೆ, ಭೂ ಹಿಡಿಯೋಳಿದಾರರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನೀವು ಹೇಳ್ತಿದ್ದೀರಿ. ನನಗೀಗ ನೋಡಿ, ನನಗೀಗ 67 ವರ್ಷ ವಯಸ್ಸು, 68 ನಡೀತಾ ಇದೆ. ನನ್ನ ಜೀವ ಇರುವವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ ನಾ ಯಾಕೆಂದರೆ ಈಗಾಗಲೇ ನಾನು 9-10 ಹೋರಾಟದ ಮಾಡಿದವನು. ನಾನು ಹೋರಾಟಗಾರ, ನಾನು ಮಾರಾಟಗಾರ ಅಲ್ಲ, ನಾನು ಹೋರಾಟಗಾರ. ನಾನು ಏನಿದ್ರೂ ಜನರಿಗೆ, ಕೊಡವರಿಗೆ, ಕೊಡಗಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಹೋರಾಟ ಮಾಡ್ತಲೇ ಬರ್ತೇನೆ ಹೊರತು ನಾನು ಅನ್ಯಾಯ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರ್ದು 5 ಪೈಸೆ ಕಿತ್ತುಕೊಳ್ಳೋಕ್ಕೆ ನಾನು ಹೋಗೋದಿಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಜನರಿಗೆ ಪರಿಸ್ಥಿತಿ ಏನಿದೆ ಅಂದರೆ ಬರೀ ಹೊಟ್ಟೆ ಕಿತ್ತುಕೊಳ್ಬೇಕು, ಬರೀ ಅಷ್ಟು ಮಾತ್ರ ಗೊತ್ತಿರೋದು ಅವರಿಗೆ. ಈ ಥರದ ಜನಗಳೇ ಜಾಸ್ತಿ ಇರೋದು ನೋಡಿ. ಬಾಳಲೆ ಹೋಬಳಿಯಲ್ಲಿ 524 ಕೊಡುವ ಫ್ಯಾಮಿಲೀಸ್ ಇದೆ. ಬಾಳಲೆ ಹೋಬಳಿಯಲ್ಲಿ 524 ಕೊಡುವ ಫ್ಯಾಮಿಲೀಸ್ ಬಗ್ಗೆ ಮನೆಗೇನು ನಾನು 11 ಬಾರಿ, ಒಂದೊಂದು ಮನೆಗೆ 11 ಬಾರಿ ಅಂತ ನಾನು ಸುತ್ತಿದ್ದೇನೆ ಮಾಹಿತಿ ಕಲೆಕ್ಟ್ ಮಾಡಲಿಕ್ಕಾಗಿ. ಒಬ್ಬೊಬ್ಬರ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಪ್ರತಿಯೊಬ್ಬರ ಮನೆಯದು ಗೊತ್ತಿದೆ. 524 ಮನೆಯಲ್ಲಿ ಮನೆಯವರ ವಿಚಾರವನ್ನು ನನಗೆ ಗೊತ್ತಿದೆ. ಆ ಥರ ಸುದ್ದಿ ನಾನು ಈಗಿಂದಲ್ಲ, 1993ರಿಂದ 2025ರವರೆಗೆ ನಾನು ಒಂದೊಂದು ಮನೆಗೆ 11 ಬಾರಿ ಸುತ್ತಿದ್ದು ಇದೆ, 4 ಬಾರಿ ಸುತ್ತಿದ್ದು ಇದೆ, 5 ಬಾರಿ ಸುತ್ತಿದ್ದು, 9 ಬಾರಿ ಹೋಗಿದ್ದು ಇದೆ. ಪ್ರತಿಯೊಂದು ಮನೆಯದು ಪರಿಸ್ಥಿತಿ, ವಿಚಾರ, ಏಕರೆ, ಅವರ ಡಾಕ್ಯುಮೆಂಟು ಏನು RTC ಇದೆಯಾ ಇಲ್ಲೋ ಕಂಪ್ಲೀಟ್ ತಿಳ್ಕೊಂಡಿದ್ದೇನೆ ನಾನು. ಅವರಿಗೆ ಬೇಕಾಗಿ ನಾನು ಈ ಹೋರಾಟನ ಮಾಡ್ತಾ ಇದ್ದೇನೆ.